ನಮಸ್ಕಾರ. ಪಯಸ್ವಿನಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಫ್ರೆಂಚ್ ಫ್ರೈ ಮಾಡುವಂತಹ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ರುಚಿಕರವಾದಂತಹ ಕ್ರಿಸ್ಪಿ ಆಗಿರೋ ಸ್ನ್ಯಾಕ್ಸ್ ರೆಸಿಪಿ ಫ್ರೆಂಚ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಆಲೂಗೆಡ್ಡೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲನೂ ತೆಗೆದು ಇಟ್ಕೋತಾ ಇದ್ದೀನಿ. ಈ ರೀತಿ ಆಲೂಗೆಡ್ಡೆ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲನೂ ತೆಗೆದು ನಮಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆನ ನಾವು ತೆಗೆದಿಟ್ಕೊಬೋದು. ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಾದಮೇಲೆ ಆಲೂಗೆಡ್ಡೆಯನ್ನು ನಾವು ಚೆನ್ನಾಗಿ ಸ್ಲೈಸ್ ಮಾಡ್ಕೋಬೇಕಾಗತ್ತೆ, ಉದ್ದಕ್ಕೆ ಹೆಚ್ಚಿಟ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಉದ್ದಕ್ಕೆ ಕಟ್ ಮಾಡಿ ಆಲೂಗೆಡ್ಡೆನ ಇಟ್ಕೊಬೇಕಾಗತ್ತೆ. ಆಲೂಗೆಡ್ಡೆ ಸ್ವಲ್ಪ ಜಾಸ್ತಿ ದಪ್ಪ ಇದ್ದರೆ ಸ್ಲೈಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಮೀಡಿಯಮ್ಮೇ ಇದೆ ಅಂದರೆ ಪ್ರಾಬ್ಲಮ್ ಇಲ್ಲ, ಅದನ್ನೇ ನಾವು ಉದ್ದಕ್ಕೆ ಹೆಚ್ಚಿ ಇಟ್ಕೋಬೋದು. ಈಗ ಆಲೂಗೆಡ್ಡೆ ಎಲ್ಲನೂ ಕಟ್ ಮಾಡ್ಕೊಂಡಾಗಿದೆ. ಇದನ್ನು ನಾನು ಬೇಯಿಸ್ಕೊತೀನಿ. ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ನೀರನ್ನು ನಾನಿಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಈಗ ಕುದಿಯೋಕ್ಕೆ ಪ್ರಾರಂಭ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಆಲೂಗೆಡ್ಡೆ ಸ್ಲೈಸ್ನ ಹಾಕ್ತಾ ಇದ್ದೀನಿ. ಆಲೂಗೆಡ್ಡೆ ಸ್ಲೈಸ್ನ ಆ್ಯಡ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸೋದು ಅಂದರೆ ತುಂಬ ಬೇಯಿಸೋ ಅಗತ್ಯ ಇಲ್ಲ. ಈಗ ನಾನು ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕಿ. ನೋಡ್ತಾ ಇರ್ಬೋದು, ಈಗ ನೀರು ಸ್ವಲ್ಪ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋತೀನಿ. ಈಗ ಇದನ್ನು ಕುದಿಯೋಕ್ಕೆ ಪ್ರಾರಂಭ ಆದಮೇಲೆ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಆಲೂಗೆಡ್ಡೆ ಬೇಯಬೇಕು ಅನ್ನೋದೇನೂ ಇರಲ್ಲ. ಜಸ್ಟ್ ಹಾಗೆ ಒಂದು 2-3 ನಿಮಿಷ ಕುದಿಯೋ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ತೆಕ್ಕೊಂಡ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ ನಾನು ಇದನ್ನು ನೀರೆಲ್ಲ ತೆಗೆದು ಬಸ್ದು ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀರನ್ನೆಲ್ಲ ಬಸ್ದು ಸೋರಿಸಿ ಇಟ್ಕೊಂಡಿದ್ದೀನಿ. ಈಗ ಆಲೂಗೆಡ್ಡೆಲಿರೋ ತೇವಾಂಶ ಎಲ್ಲ ಹೋಗಬೇಕು ಅನ್ನೋ ಕಾರಣಕ್ಕೆ ಒಂದು ಕಾಟನ್ ಬಟ್ಟೆನ ಹರಡ್ಕೊಂಡು ಆ ಬಟ್ಟೆ ಮೇಲೆ ನಾವು ಏನು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕಿ ಅದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಆಲೂಗೆಡ್ಡೆ ತಣ್ಣಗೂ ಆಗಬೇಕು, ಹಾಗೆ ಅದರಲ್ಲಿರೋ ಅಲ್ಪ ಸ್ವಲ್ಪ ನೀರಿನ ಅಂಶನೂ ಕೂಡ ಬಟ್ಟೆ ಹೀರ್ಕೊಬೇಕು. ಹಾಗಾಗಿ ಇದನ್ನು ಹಾಗೆ ಡ್ರೈ ಆಗಾಕ್ಬಿಟ್ಟು ನೋಡ್ತಾ ಇರ್ಬೋದು, ಈ ಥರ ಸ್ಲೈಸ್ ಈ ಥರ ಆಗಿರುತ್ತೆ. ಇದನ್ನು ಹಾಗೆ ಡ್ರೈ ಆಗೋಕ್ಕೆ ಬಿಡ್ತೀನಿ. ಅಲ್ಲಿವರೆಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಬಾಣಲಿನ ನಾವು ಕಾಯೋದಕ್ಕೆ ಇಟ್ಕೊಂಡು ಎಣ್ಣೆ ಕಾಯ್ತಾ ಇದ್ದಂಗೆ ನಾವು ಆಲ್ರೆಡಿ ಏನು ಹರಡಿಟ್ಕೊಂಡಿದ್ವಿ ಬಟ್ಟೆ ಮೇಲೆ ಡ್ರೈ ಆಗೋದಕ್ಕೆ ಆ ಒಂದು ಆಲೂಗೆಡ್ಡೆ ಸ್ಲೈಸ್ನ ಬಾಣಲಿಗೆ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಇಲ್ಲಿ ಆಲೂಗೆಡ್ಡೆನ ಒಂದೇ ಸರಿ ಬ್ರೌನ್ ಕಲರ್ ಅಥವಾ ಕಂದು ಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಡಬಲ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ 2 ಸರಿ ಆಲೂಗೆಡ್ಡೆನ ಫ್ರೈ ಮಾಡ್ಕೋಬೇಕಾಗತ್ತೆ. ಮೊದಲನೇ ಸರಿ ನಾನು ಕಟ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಮೊದಲನೇ ಸರಿ ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ಬಣ್ಣ ಬದಲಾಗಲ್ಲ, ನಾವು ಎಷ್ಟು ಬೇಯಿಸಿದ್ರೂ ಕೂಡ ಸ್ವಲ್ಪ ಅಷ್ಟೇ ಕಲರ್ ಬರೋದು. ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ತೆಗೆದು ಇಟ್ಕೋಬೇಕು. ತೆಗೆದಿಟ್ಕೊಂಡು ಇನ್ನೊಂದು ಸತಿ ಮತ್ತೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನೇನು ಮಾಡ್ತೀನಿ, ಇದನ್ನು ಒಂದು ಸತಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆದಮೇಲೆ ಅದನ್ನೆಲ್ಲ ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೋತೀನಿ. ಈಗ ನಾವೇನು ಬಟ್ಟೆ ಮೇಲೆ ಹಾಡ್ಕೊಂಡಿದ್ವಿ ಅಲ್ವಾ, ಅದೆಲ್ಲನೂ ಒಂದು ಸತಿ ಫ್ರೈ ಮಾಡ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಸತಿ ಡಬಲ್ ಫ್ರೈಗೆ ಹಾಕ್ತೀನಿ. 2ನೇ ಸತಿ ಫ್ರೈ ಮಾಡೋದಕ್ಕೆ ಮತ್ತೆ ಹಾಕ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಕಲರ್ ಬಂದಿದೆ ಫಸ್ಟ್ ಟೈಮ್ ಫ್ರೈ ಮಾಡಿದಾಗ. ಇದನ್ನು ಒಂದು ಸೈಡಲ್ಲಿ ತಟ್ಟೆಗೆ ಹಾಕಿ ಇಟ್ಕೋತೀನಿ. ಇಷ್ಟೇ ಕಲರ್ ಬಂದಿರೋದು, ಇದು ತುಂಬ ಕಲರ್ ಚೇಂಜ್ ಆಗಿಲ್ಲ. ಹಾಗೆ ಕ್ರಿಸ್ಪಿಯಾಗೂ ಇರೋದಿಲ್ಲ, ಅದಕ್ಕೋಸ್ಕರ ಇದನ್ನು
ತೆಗೆದಾಕ್ಬಿಟ್ಟು ಒಂದು ಸಪ್ರೇಟಾಗಿ ಒಂದು ತಟ್ಟೆನಲ್ಲಿ ಇಟ್ಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಸತಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು ಸೈಡಲ್ಲಿದೆ. ಇನ್ನೂ ಸ್ವಲ್ಪ ಉಳಿದಿತ್ತು, ನಾನು ಕಟ್ ಮಾಡಿ ಏನು ಡ್ರೈ ಆಗೋದಕ್ಕೆ ಇಟ್ಟಿದ್ದೆ ಬಟ್ಟೆ ಮೇಲೆ, ಅದು ಇನ್ನೂ ಸ್ವಲ್ಪ ಉಳಿದಿತ್ತು. ಅದನ್ನು ಕೂಡ ಮತ್ತೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಫಸ್ಟ್ ಟೈಮ್ ಫ್ರೈ ಆದಮೇಲೆ ಇದನ್ನೆಲ್ಲ ನೋಡಿ ಇಷ್ಟು ಕಲರ್ ಬಂದಿದೆ, ಇದನ್ನು ತೆಗೆದಿಟ್ಕೊತೀನಿ. ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಫಸ್ಟ್ ಟೈಮ್ ಏನು ಕರೆದಿದ್ವಿ ಅಲ್ವಾ, ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಇದು ಫಸ್ಟ್ ಟೈಮ್ ನಾನೇನು ಫ್ರೈ ಮಾಡಿಕೊಂಡೆ ಅದನ್ನು ಈಗ ಸೆಕೆಂಡ್ ಟೈಮು ಫ್ರೈ ಮಾಡ್ಕೊಳ್ಳಿಕ್ಕೆ ಮತ್ತೆ ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಎರಡನೇ ಸತಿ ನಾವು ಫ್ರೈ ಮಾಡ್ಕೋತಾ ಇರೋದು. ಈಗ ಕಲರು ಚೇಂಜ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸೀದೋಗಬಾರ್ದು, ಹಾಗಾಗಿ ನೋಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ಥರ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಕಲರ್ ಬರಬೇಕಿದು. ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಇಷ್ಟು ಕಲರ್ ಬಂದಮೇಲೆ ಇದನ್ನು ನಾವು ತೆಗೆದು ಹಾಕ್ಬೋದು. ಈಗ ನೋಡಿದ್ರಲ್ವಾ, ಇಷ್ಟು ಕಲರ್ ಬರಬೇಕಿದು, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಇಷ್ಟು ಕಲರ್ ಬಂದಮೇಲೆ ನಾನು ಇದನ್ನು ಕ್ರಿಸ್ಪಿಯಾಗೂ ಆಗಿರುತ್ತೆ, ಇದನ್ನು ನಾನು ತೆಗೆದಾಕ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕೂಡ ಅದೇ ಬಾಣಲೆಗೆ ಹಾಕ್ಬಿಟ್ಟು ಡಬಲ್ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಎರಡನೇ ಸತಿ ಹಾಕ್ತಾ ಇರೋದು, ಎರಡನೇ ಸತಿ ಬೇಯಿಸ್ತಾ ಇರೋದು. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಸೆಕೆಂಡ್ ಟೈಮ್ ಹಾಕಿದಾಗ ಸ್ವಲ್ಪ ಬೇಗನೆ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಫಸ್ಟ್ ಟೈಮ್ ಫ್ರೈ ಮಾಡುವಾಗ ಮಾತ್ರ ಕಲರ್ ಅಷ್ಟಾಗಿ ಬರಲ್ಲ, ಎರಡನೇ ಸತಿ ಫ್ರೈ ಮಾಡುವಾಗ ಬೇಗನೆ ಕಲರ್ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ಡೀಪ್ ಫ್ರೈ ಎಲ್ಲ ಮಾಡ್ಕೊಂಡಾಗಿದೆ. 2 ಸತಿ ಆಲೂಗೆಡ್ಡೆ ಸ್ಲೈಸಸ್ನ ನಾವು ಫ್ರೈ ಮಾಡಿಕೊಂಡು ತಗೊಂಡಾಗಿದೆ. ಫ್ರೆಂಚ್ ಫ್ರೈ ರೆಡಿಯಾಗಿದೆ. ಹಾಗೆ ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ, ಸುಲಭವಾಗಿ ಮನೆಯಲ್ಲೇ ಹೇಗೆ ಫ್ರೆಂಚ್ ಫ್ರೈ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.